ಇಂದಿನ ವಿಷಯ ಮೊಬೈಲ್ ಫೋನ್. ಮನುಷ್ಯನಿಗೆ ತುಂಬಾ ಅತ್ಯಂತ ಮುಖ್ಯವಾದದ್ದು ಯಾವುದಾದ್ರೂ ಒಂದು ಇದೆ ಅಂದ್ರೆ ಅದು ಮೊಬೈಲ್ ಫೋನ್. ಬೆಳಿಗ್ಗೆ ಅಲಾರಾಮ್ ಇಂದ ಹಿಡಿದು ರಾತ್ರಿ ಅಲಾರಾಮ್ ಇಡುವವರೆಗೂ ನಾವು ನಮ್ಮ ಕೈಯ ಅಥವಾ ನಮ್ಮ ದೇಹದ ಒಂದು ಭಾಗವಾಗಿದೆ. ಅದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಮನುಷ್ಯನಿಗೆ ಇಂದು ಮೊಬೈಲ್ ಇಲ್ಲ, ಊಟ ಇಲ್ಲದಿದ್ರೂ ನಡೆಯುತ್ತೆ, ಮೊಬೈಲ್ ಇಲ್ಲದಿದ್ರೆ ನಡೆಯದೇ ಇಲ್ಲ ಅಂತ ಸಮಯ ಬಂದಿದೆ. ಅದಕ್ಕಾಗಿ ಈ ಮೊಬೈಲ್ ಫೋನಿನ ಮಾಹಿತಿಯಲ್ಲಿ ಒಂದು ವಿಶೇಷವಾದ ಮಾಹಿತಿ ಹಂಚಿಕೊಳ್ಳಲು ಬಂದಿದ್ದೇನೆ. ಮೊಬೈಲ್ ಫೋನ್ಗೆ ನಾವೆಲ್ಲರೂ ತಿಳಿದಂತೆ ಡೇಟಾ ರೀಚಾರ್ಜ್ ಮಾಡಿಸ್ತೀವಿ, ನೆಟ್ವರ್ಕ್ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ನೆಟ್ವರ್ಕ್ ಯೂಸ್ ಮಾಡುವಾಗ ನಾವು ಕೆಲವು ದೂರ ಪ್ರದೇಶದಲ್ಲಿ ಹೋದಾಗ ಆ ಮೊಬೈಲ್ಗೆ ನಮ್ಮ ನೆಟ್ವರ್ಕ್ ಹೆಚ್ಚು ಕಡಿಮೆ ಆಗುತ್ತದೆ, ಇಲ್ವಾ ನೆಟ್ವರ್ಕ್ ಬರೋದಿಲ್ಲ. ಅಂತಹ ಸಮಯದಲ್ಲಿ ನಮಗೆ ಸಮಯ ಕಳೆಯಲು, ಸಂಪರ್ಕ ಹೊಂದಲು ಮತ್ತು ಇಂಟರ್ನೆಟ್ ಸೇವೆ ಯೂಸ್ ಮಾಡಲು ಕಷ್ಟವಾಗುತ್ತದೆ. ಅದಕ್ಕೆ ಒಂದು ದೇಶ ಈ ಸಮಸ್ಯೆಯನ್ನು ಬಗೆಹರಿಸಲು ಒಂದು ವಿಶೇಷವಾದ ತಂತ್ರಜ್ಞಾನವನ್ನು ಕಂಡುಹಿಡಿದೆ. ಅದು ಯಾವ ತಂತ್ರಜ್ಞಾನ ಗೊತ್ತಾ ಸ್ನೇಹಿತರೆ? ನಮಗೆ ತಿಳಿಯದಂತೆ ಒಂದು ಹೊಸ ತಂತ್ರಜ್ಞಾನ, ಸ್ಯಾಟಲೈಟ್ ಮುಖಾಂತರ ನೇರ ಸಂಪರ್ಕ ಮಾಡಿಸುವಂತಹ ನೆಟ್ವರ್ಕ್ ಟೆಕ್ನಾಲಜಿ. ಅದು ಯಾವುದೆಂದರೆ ಹುವಾಯಿ ಕಂಪನಿ, ಚೈನಾ ದೇಶದ ಹುವಾಯಿ ಕಂಪನಿ ಒಂದು ಹೊಸ ಮೊಬೈಲ್ ಅನ್ನು ಕಂಡಿದೆ. ಅದು ಸ್ಯಾಟಲೈಟ್ ಮುಖಾಂತರ ನೇರವಾಗಿ ಸಂಪರ್ಕವನ್ನು ಸಾಧಿಸುತ್ತದೆ. ಇದರ ಬಗ್ಗೆ ಇವತ್ತು ಮಾಹಿತಿ ತಿಳಿಯೋಣ ಸ್ನೇಹಿತರೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಚೈನಾ ದೇಶದ ಹುವಾಯಿ ಕಂಪನಿಯು ಒಂದು ಹೊಸ ಸ್ಮಾರ್ಟ್ ಫೋನ್ ಕಂಡು ಹಿಡಿದಿದ್ದಾರೆ. ಅದು ಯಾವುದೇ ನೆಟ್ವರ್ಕ್ಗಳು, ಟವರ್ಗಳು ಇಲ್ಲದೆ ಸಮುದ್ರದಲ್ಲಿ, ಕಾಡಿನಲ್ಲಿ, ಮರುಭೂಮಿಯಲ್ಲಿ, ನಿರ್ಜನರ ಪ್ರದೇಶದಿಂದ ದೂರ ಇರುವ ಹಿಮಾಲಯದಲ್ಲೂ ಕೂಡ ಯಾವಾಗಲೂ ಎಲ್ಲಿದ್ದರೂ ಈ ಫೋನಿನಿಂದ ಡೈರೆಕ್ಟ್ ಸ್ಯಾಟಲೈಟ್ ಮುಖಾಂತರ ಸಾಧಾರಣ ಕಾಲ್ ಮತ್ತು ಇಂಟರ್ನೆಟ್ ಸೇವೆಯನ್ನು ಉಪಯೋಗಿಸಬಹುದು. ಇಂತಹ ತಂತ್ರಜ್ಞಾನವನ್ನು ಪಡೆಯಲು ತುಂಬಾ ಕಂಪನಿಗಳು ಹರಸಾಹಸ ಮಾಡುತ್ತಿವೆ ಮತ್ತು ಇದರ ಸೇವೆಗಾಗಿ ಭಾರೀ ಮೊತ್ತವನ್ನು ವಿಧಿಸುತ್ತಿದ್ದವು. ಆದರೆ ಇವುಗಳು ಅಡ್ವೆಂಚರ್, ಆರ್ಮಿ, ಎಮರ್ಜೆನ್ಸಿ ಇನ್ನಿತರ ಸೇವೆಗಳಿಗೆ ಮಾತ್ರ ಸರ್ವಿಸ್ ಒದಗಿಸಲು ಸಹಾಯ ಮಾಡುತ್ತಿದ್ದವು. ಒಬ್ಬ ಸಾಧಾರಣ ಮನುಷ್ಯ ಅಥವಾ ಪ್ರಜೆ ಇಂತಹ ಸರ್ವಿಸ್ ಅನ್ನು ಪಡೆಯುವ ಅವಕಾಶ ಇರಲಿಲ್ಲ. ಆದರೆ ಚೈನಾದ ಹುವಾಯಿ ಕಂಪನಿಯು ಈ ಮುಂಚೆಯಿಂದ ಟೆಲಿಕಾಂ ರಂಗದಲ್ಲಿ, ಮೊಬೈಲ್ ನೆಟ್ವರ್ಕ್ ಮತ್ತು ಸ್ಯಾಟಲೈಟ್ ರಂಗದಲ್ಲಿ ಕೆಲಸ ಮಾಡುತ್ತಿತ್ತು. ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಇದು ನೆಟ್ವರ್ಕ್ ಸಂಬಂಧ ವಸ್ತುಗಳು ಮತ್ತು ಉಪಕರಣಗಳು, ತಂತ್ರಜ್ಞಾನವನ್ನು ಒದಗಿಸುತ್ತಿತ್ತು. ಇಂದು ಇದು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ತುಂಬಾ ಒತ್ತು ಕೊಟ್ಟು ಇಂತಹ ಕ್ರಾಂತಿಕಾರಿ ತಂತ್ರಜ್ಞಾನವನ್ನು ಕಂಡುಹಿಡಿದಿದೆ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಇದರ ರಹಸ್ಯವು ಟ್ಯಾಂಗ್-1 ಎಂಬ ಸ್ಯಾಟಲೈಟ್ನಲ್ಲಿದೆ. ಇದು ಒಂದು ಮಲ್ಟಿಲೇಯರ್ ಮತ್ತು ಸ್ಟ್ರಾಟಜಿಕಲ್ ಕನ್ವೆನ್ಷನ್ ಉಪಗ್ರಹವಾಗಿದ್ದು, ಇದನ್ನು ವಿಶೇಷವಾಗಿ ಟವರ್ಲೆಸ್ ನೇರ ಸಂಪರ್ಕಕ್ಕಾಗಿ ತಯಾರು ಮಾಡಿದ್ದಾರೆ. ಹುವಾಯಿ ಕಂಪನಿಯು ಇದಕ್ಕಾಗಿಯೇ ಮೊಬೈಲ್ನಲ್ಲಿ ಒಂದು ವಿಶೇಷವಾದ ಹೈ ಆಂಪ್ಲಿಟ್ಯೂಡ್ ಚಿಪ್ ಅನ್ನು ತಯಾರು ಮಾಡಿ ಅದರಲ್ಲಿ ಅಳವಡಿಸಲಾಗಿದೆ. ಇದರ ವಿಶೇಷವೇನೆಂದರೆ, ಸಿಗ್ನಲ್ಗಳು ಮತ್ತು ಡಾಟಾ ಫೋನಿನಿಂದ ಸೀದಾ ಉಪಗ್ರಹಕ್ಕೆ ಹೋಗಿ ಅಲ್ಲಿಂದ ಭೂಮಿಯಲ್ಲಿರುವ ಸ್ಟೇಷನ್ಗಳಿಗೆ ಕಳಿಸಿ ಅಲ್ಲಿಂದ ಕಾಲ್ ರಿಸೀವರ್ಗೆ ಹೋಗುವಂತಹ ವ್ಯವಸ್ಥೆ ಇದರಲ್ಲಿ ಮಾಡಲಾಗಿದೆ. ಇನ್ನು ಇಂದಿನ ಸಾಮಾನ್ಯ ಟೆಲಿಕಾಂ ತಂತ್ರಜ್ಞಾನವನ್ನು ಸಮುದ್ರದಲ್ಲಿ ಆಪ್ಟಿಕಲ್ ಕೇಬಲ್ಗಳನ್ನು, ನೆಟ್ವರ್ಕ್ ದೊಡ್ಡ ದೊಡ್ಡ ಕಂಬಗಳನ್ನು, ಭಾರೀ ಉಪಗ್ರಹಗಳ ಮಧ್ಯೆ ಸಂಪರ್ಕಗಳಿಂದ ಕೂಡಿರುತ್ತವೆ. ಆದರೆ ಈ ತಂತ್ರಜ್ಞಾನವು ಆಕಾಶದಿಂದ ಸೀದಾ ನಿಮ್ಮ ಕೈಗೆ ಬರುವಂತಹ ಯೋಚನೆ ಮಾಡಿ ಮುಂದಿನ ಪ್ರಪಂಚ ಹೇಗಿರುತ್ತದೆ ಎಂದು. ಇದು ಕೇವಲ ಮೌಂಟ್ ಎವರೆಸ್ಟ್ನಿಂದ ಮಾತಾಡುವ ಸಾಮಾನ್ಯ ವಿಷಯವೇನಲ್ಲ. ಸೆಲ್ಯುಲರ್ ಕಂಪನಿಗಳು ತಮ್ಮ ಲಾಭಕ್ಕಾಗಿ ಜನಸಮೂಹ ಜಾಸ್ತಿ ಇರುವ ಪ್ರದೇಶಗಳು, ಅರ್ಬನ್ ಏರಿಯಾ ಮತ್ತು ನಗರ ಅಭಿವೃದ್ಧಿ ಪ್ರದೇಶಗಳಿಗೆ ಮಾತ್ರ ತಮ್ಮ ಟೆಲಿಕಾಂ ನೆಟ್ವರ್ಕ್ ಅನ್ನು ಒದಗಿಸುತ್ತಿದ್ದವು. ಆದರೆ ಇಂದಿಗೂ ಪ್ರಪಂಚದ ಮೂಲೆ ಇರುವ ಮತ್ತು ಅತಿ ದೂರವಿರುವ ಕೆಲವು ಭೂಭಾಗಗಳು, ಸಮುದಾಯಗಳು, ಆಕಾಶದಲ್ಲಿ ಹಾರಾಡುವ ವಿಮಾನಗಳು, ಸಮುದ್ರದಲ್ಲಿ ಪ್ರತಿದಿನ ಪ್ರಯಾಣಿಸುವ ಹಡಗುಗಳು, ಕಾಡು, ನಿರ್ಜನ ಪ್ರದೇಶ,
ಮರುಭೂಮಿಯಲ್ಲಿ ವಾಸಿಸುವ ಜನರು, ಸಮೂಹಗಳು, ಪ್ರಪಂಚ ಸಂಪರ್ಕದಿಂದ ತಪ್ಪಿಸಿಕೊಂಡು ಕಳೆದು ಹೋದವರು, ನಿರ್ಜನ ಪ್ರದೇಶದಲ್ಲಿ ವಿಮಾನ, ರೈಲು, ಹಡಗು ಮುಂತಾದವುಗಳ ಅಪಘಾತ, ದುರ್ಘಟನೆಯಾದಾಗ ಬೇಗ ಸಂದೇಶ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಕಳುಹಿಸಿ ಲಕ್ಷಾಂತರ ಜನರ ಜೀವ ಉಳಿಸಲು ಈ ತಂತ್ರಜ್ಞಾನ ಸೌಕರ್ಯವು ತುಂಬಾ ಉಪಯೋಗವಾಗುತ್ತದೆ. ಡಿಜಿಟಲ್ ಜಗತ್ತಿನಿಂದ ದೂರ ಇರುವ ಜನರಿಗಾಗಿ ಎಮರ್ಜೆನ್ಸಿ ಪರಿಸ್ಥಿತಿಗೆ ಇದು ಒಂದು ಹೊಸ ಲೈಫ್ ಲೈನ್ ಆಗಬಹುದು. ಇದೇ ತರ ಸೇವೆ ಸ್ಟಾರ್ಲಿಂಕ್ ಕಂಪನಿಯ ಎಲಾನ್ ಮಸ್ಕ್ ಒದಗಿಸಿದ್ದರು. ಇದಕ್ಕಾಗಿ ಚಿಕ್ಕ ಟವರ್ ಎಲ್ಲ ಸೆಟಪ್ ಮುಂಚೆಯೇ ಅಳವಡಿಸಿದಾಗ ಸಾಧ್ಯವಾಗುತ್ತಿದೆ. ಆದರೆ ಇಲ್ಲಿ ನಿಮ್ಮ ಫೋನಿನಿಂದ ಸೀದಾ ಸ್ಯಾಟಲೈಟ್ ಸಂಪರ್ಕದೊಂದು ಇದು ಇಡೀ ಪ್ರಪಂಚದ ಟೆಲಿಕಾಂ ಇಂಡಸ್ಟ್ರಿಗೆ ಒಂದು ಹೊಸ ರೂಪರೇಷ ಕೊಡುವಂತಹ ವಿಷಯ. ಸ್ಟಾರ್ಲಿಂಕ್, ಅಮೆಜಾನ್, ಕೈಪರ್, ಒನ್ ವೇ ಇವೆಲ್ಲವೂ ಇಂತಹ ತಂತ್ರಜ್ಞಾನ ಸೇವೆಯನ್ನು ಒದಗಿಸಲು ಪೈಪೋಟಿ ನಡೆಸುತ್ತಿವೆ. ಇಂತಹ ಟೆಲಿಕಾಂ ಸೇವೆ ಫೋನುಗಳಿಗೆ ಒದಗಿಸಿದರೆ ಇವು ಪರಿಣಾಮಕಾರಿಯಾಗುತ್ತವೆ ಅಲ್ಲದೆ ಎಮರ್ಜೆನ್ಸಿ ಆಪತ್ಕಾಲದಲ್ಲಿ ತುಂಬ ಉಪಯೋಗವಾಗುತ್ತವೆ. ಉದಾಹರಣೆ, ಭೂಕಂಪ, ಪ್ರಕೃತಿ ವಿಕೋಪ, ಸುನಾಮಿ, ಮಳೆ ಹಾನಿ, ಸಮುದ್ರದಲ್ಲಿ ಚಂಡಮಾರುತ, ಬಿರುಗಾಳಿಯಿಂದ ನೆಟ್ವರ್ಕ್ ಕಮ್ಯುನಿಕೇಶನ್, ಜನರಲ್ ನೆಟ್ವರ್ಕ್ ಕೆಲಸ ಮಾಡದೆ ಕರೆಂಟ್ ಇಲ್ಲದ ಸಂದರ್ಭದಲ್ಲಿ, ಸಂಪರ್ಕ ಅಡಚಣೆಯಾದಾಗ ಅಂತಹ ಸಮಯದಲ್ಲಿ ಇವು ತುಂಬ ಉಪಯೋಗವಾಗುತ್ತವೆ. ಇದು ಬರೀ ಮಾತನಾಡುವ ತಂತ್ರಜ್ಞಾನವಲ್ಲ, ಇಲ್ಲಿ ಡೇಟಾ ಮತ್ತು ಇಂಟರ್ನೆಟ್ ಸೇವೆಯನ್ನು ಕೂಡ ಒದಗಿಸುತ್ತವೆ. ಇದರಿಂದ ಸಾಫ್ಟ್ವೇರ್, ಹಾರ್ಡ್ವೇರ್, IT/BT ಕಂಪನಿಗಳು ಮತ್ತು ಷೇರು ಮಾರುಕಟ್ಟೆ, ವ್ಯಾಪಾರ ವಹಿವಾಟುಗಳು, ಆರೋಗ್ಯ, ಶಿಕ್ಷಣ, ಆರ್ಮಿ, ಸೆಕ್ಯೂರಿಟಿ ಉದ್ಯಮಗಳು, ಫ್ಯಾಕ್ಟರಿಗಳಿಗೆ ಟೆಲಿಕಾಂ ಸೇವೆ ಅಡಚಣೆಯಾಗದೆ ನಿರಂತರವಾಗಿ ಇಂಟರ್ನೆಟ್ ಮತ್ತು ಸಂಪರ್ಕ ಸೇವೆ ಇದ್ದಲ್ಲಿ ಅವುಗಳು ಸುಸರ್ಜಿತವಾಗಿ ಕೆಲಸ ಮಾಡುತ್ತವೆಯಲ್ಲದೆ ಇದರಿಂದ ಆ ದೇಶದ ಭದ್ರತೆ, ವ್ಯಾಪಾರ, GDP ಮತ್ತು ಏಳಿಗೆಯಾಗಲು ತುಂಬ ಅನುಕೂಲವಾಗುತ್ತವೆ. ಇಂತಹ ತಂತ್ರಜ್ಞಾನವನ್ನು ನಮ್ಮ ದೇಶದಲ್ಲಿ ಕೂಡ ಕಂಡುಹಿಡಿಯಲಿ ಮತ್ತು ನಾವು ಕೂಡ ಇಂತಹ ತಂತ್ರಜ್ಞಾನವನ್ನು ಬಳಸಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ. ಇಂತಹ ವಿಡಿಯೋಗಳನ್ನು ಮಾಡಲು ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಿದ್ದಲ್ಲಿ ನನ್ನ ಈ ಚಾನಲ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಇಂತಹ ವಿಡಿಯೋಗಳನ್ನು ಹೆಚ್ಚು ಮಾಡಲು ನನಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.